ಇವತ್ತು ನಾನು ದೇವಿ ನೈವೇದ್ಯಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ದಧ್ಯನ್ನವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಅದರ ಶ್ಲೋಕ: ಮೇಧೋನಿಷ್ಠ ಮಧುಪ್ರೀತ ದಧ್ಯನ್ನಾಸಕ್ತ ಹೃದಯ. ದಧ್ಯನ್ನ ಅಂದರೆ ಮೊಸರನ್ನ. ದೇವಿಗೆ ಮೊಸರನ್ನ ಅಂದರೆ ತುಂಬ ಪ್ರೀತಿ. ಆ ಮೊಸರನ್ನ ಮಾಡೋಕ್ಕೂ ಒಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರವಾಗಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ದೇವಿ ನೈವೇದ್ಯಕ್ಕೆ. ಆ ನೈವೇದ್ಯವನ್ನು ಮಾಡೋಕ್ಕೂ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಪ್ರಕಾರವಾಗಿ ಈ ನೈವೇದ್ಯವನ್ನು ಮಾಡಬೇಕು. ತುಂಬ ಸುಲಭ ಮಾಡೋದು, ಆದರೆ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಯಾಕೆಂತ ಹೇಳಿದರೆ ಇದು ಒಂದು ಶಾಸ್ತ್ರ ಪ್ರಕಾರವಾಗಿ ಮಾಡುವಂಥ ಒಂದು ನೈವೇದ್ಯ. ಇದು ಮಾಡೋದು ತುಂಬ ಸುಲಭ. ಈಗ ಬನ್ನಿ, ನಾನು ಅದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಮತ್ತು ಅದರ ಶ್ಲೋಕದ ವಿವರಣೆ ಪ್ರತಿಯೊಂದನ್ನು ಅರ್ಥಪೂರ್ಣವಾಗಿ ಹೇಳ್ತೇನೆ. ಮತ್ತು ಈ ಶ್ಲೋಕ ಹೇಳಿ ಈ ದಧ್ಯನ್ನವನ್ನು ಮಾಡಿ ನೈವೇದ್ಯ ಮಾಡಿ ಅದನ್ನು ತಿನ್ನೋದರಿಂದ ಏನೆಲ್ಲ ಉಪಯೋಗಗಳು, ಯಾರೆಲ್ಲ ತಿನ್ನಬೇಕು ಅಂತ ಎಲ್ಲ ನಾನೀಗ ವಿವರಣೆಯಾಗಿ ತೋರಿಸ್ತೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ನೋಡಿ, ಈಗ ಸ್ಟವ್ನೆಲ್ಲ ಶುದ್ಧ ಮಾಡಿ, ಪಾತ್ರೆಯನ್ನು ಶುದ್ಧ ಮಾಡಿ, ಅದಕ್ಕೆ 1 ಲೋಟ ಅಕ್ಕಿ ಹಾಕಿದ್ದೇನೆ. ಆ ಅಕ್ಕಿಯನ್ನು ಅರ್ಧ ಗಂಟೆ ಮೊದಲೇ ತೊಳೆದು ನೆನೆಸಿಟ್ಟಿದ್ದೇನೆ. ನೋಡಿ, ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೇನೆ. ಮೊದಲೇ ಕ್ಲೀನಾಗಿ ತೊಳೆದು ಅದನ್ನು ನೆನೆಸಿಡಬೇಕು. ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಬೇಕು, ಇಲ್ಲಾಂದ್ರೆ ಒಂದು 1/4 ಗಂಟೆ ಆದರೂ ನೆನೆಸಿಡಬೇಕು. ಆಗ ಮೆತ್ತಗಾಗತ್ತನ್ನ. ಈಗ 1 ಲೋಟ ಅಕ್ಕಿ ಇಟ್ಟಿದ್ದೇನೆ. ಅದಕ್ಕೆ 4 ಲೋಟ ನೀರನ್ನು ಹಾಕ್ತೇನೆ. 2 ಲೋಟ, 3, 4 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಬೇಯಬೇಕು. ನುಣ್ಣಗೆ ಬೇಯಬೇಕು, ಚೆನ್ನಾಗಿ ಕಾಳಾಗಿ ಇರಬಾರ್ದು. ಇದು ಸರಿ ಬೇಯಿಸಿ ತರ್ತೀನಿ. ನೋಡಿ, ಈಗ ಆಗಿದೆ, ಮೆತ್ತಗಾಗಿದೆ. ನೋಡಿ, ಹೀಗೆ ಮೆತ್ತಗಾಗಬೇಕು. ಹೀಗೆ ಇಷ್ಟು ಮೆತ್ತಗಾಗಬೇಕು, ಉದುರು ಇರಬಾರ್ದು, ಇಷ್ಟಾಗಬೇಕು. ಈಗ ಆಫ್ ಮಾಡಿದ್ದೀನಿ. ಹೀಗೆ ಬೌಲ್ಗೆ ತೊಗೊಂಬಿಡೋಣ. ನೋಡಿ, ಬೌಲ್ಗೆ ತೊಗೊಂಬಿಟ್ಟಿದ್ದೀನಿ. ಈಗ ಶ್ಲೋಕದ ಪ್ರಕಾರ ಇದನ್ನು ಮಾಡೋಣ. ದಧ್ಯಾಚಾನ್ವಿತ ಶುದ್ಧಾನ್ನ ಲವಣೇನ ಸಮನ್ವಿತಂ ಅಂತಂದರೆ, ಶುದ್ಧಾನ್ನಂ ಅಂತ ಹೇಳಿದರೆ ಬಿಸಿ ಅನ್ನ, ಬೇಯಿಸಿದಂಥ ಅನ್ನ. ಲವಣೇನ ಅಂತ ಹೇಳಿದರೆ ಉಪ್ಪು. ಆರ್ತಂ ಮರೀಚಿ ಸಂಯುಕ್ತಂ ದಾನಕಪತ್ರ ಸಂಗತಂ. ಇಲ್ಲಿ ಮರೀಚಿ ಅಂತ ಹೇಳಿದರೆ ಕಾಳು ಮೆಣಸು, ದಾನಕಪತ್ರ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು. ತಥಾ ನಾಗರ ಖಂಡಾಢ್ಯಂ ದಧ್ಯಾನ್ನಂ ಚೇತ ಪ್ರಕೀರ್ತಿತಂ. ನಾಗರ ಖಂಡಾಢ್ಯಂ ಅಂತ ಹೇಳಿದರೆ ಶುಂಠಿ. ಹೀಗೆ ಎಲ್ಲವನ್ನು ಹಾಕಿ ಮೊಸರನ್ನಕ್ಕೆ ಕಲಿಸ್ಬೇಕು. ಇದು ಎಲ್ಲವನ್ನು ಬಿಸಿ ಇರುವಾಗಲೇ ಹಾಕಬೇಕು, ಮೊಸರನ್ನು ಮಾತ್ರ ಬಿಸಿ ಇರುವಾಗ ಹಾಕಬಾರ್ದು. ನೋಡಿ, ಎಲ್ಲವನ್ನು ಹಾಕಿ ಕಲಸಿ ಸ್ವಲ್ಪ ಹೊತ್ತು ಇಟ್ಟುಬಿಡಬೇಕು. ಹಾಗೆಯೇ ಮೊಸರು ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ನೋಡಿ, ಅನ್ನ ಬಿಸಿ ಇದೆ. ಈಗ ಆ ಬಿಸಿಯಲ್ಲೇ ಎಲ್ಲವೂ ಬೇಯಬೇಕು. ಮುಚ್ಚಿಡ್ತೀವಲ್ಲ, ಆ ಬಿಸಿ ಜೊತೆಯಲ್ಲೇ ಈ ನಾವು ಹಾಕುವಂಥ ಕಾಳು ಮೆಣಸು, ಶುಂಠಿ ಎಲ್ಲವೂ ಅದರಲ್ಲಿ ಮಿಕ್ಸಾಗಿ ಬೆಂದ್ಕೊಂಡ್ಬಿಡುತ್ತೆ. ಈಗ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಮೊಸರನ್ನು ಹಾಕಬೇಕು. ಆ ಮೊಸರು ಮಾಡೋಕ್ಕೂ ಕೂಡ ಒಂದು ಕ್ರಮ ಇದೆ. ಈಗ ನೋಡಿ, ಆರಿದೆ. ಈಗ ಆರಿರೋಂಥ ಅನ್ನಕ್ಕೆ ಮೊಸರನ್ನು ಹಾಕೋಣ. ಆ ಮೊಸರು ಹೇಗಿರಬೇಕಂತ ಹೇಳಿದರೆ, ಹುಳಿಯೇ ಇರಬಾರ್ದು. ಮೊಸರು ಫ್ರೆಶ್ ಆಗಿರಬೇಕು. ಹುಳಿ ಬರ್ದಿರೋಂಥ ಮೊಸರನ್ನು ಹಾಕಿ ನಾವು ನೈವೇದ್ಯವನ್ನು ಮಾಡಬೇಕು. ಹುಳಿ ಬಂದಿರೋ ಮೊಸರು ನೈವೇದ್ಯಕ್ಕೆ ಸಲ್ಲದು. ಆದ ಕಾರಣ ಹುಳಿ ಇಲ್ದಿರೋಂಥರ ಮೊಸರು ಮನೆಯಲ್ಲೇ ಮಾಡ್ಕೊಳ್ಬೇಕು. ಮೊಸರನ್ನು ಅಂಗಡಿಯಿಂದ ತರೋದು ಬೇಡ. ಹಾಲಿಗೆ ಒಂದು ಸ್ವಲ್ಪ, ಒಂದೇ ಒಂದು ಚಿಟಿಕೆ ಮೊಸರನ್ನು ಹಾಕಿದರೆ ಹೆಪ್ಪಾಗತ್ತೆ. ಸೊ ಅದನ್ನು ಈಗ ನಾವು ಆರಿರುವಂಥ ಅನ್ನಕ್ಕೆ ಹಾಕಿಬಿಡೋಣ. ನೋಡಿ, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ನಿಮಗೆ ದನದ ಹಾಲು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಇದು ಪ್ಯಾಕೆಟ್ ಹಾಲಲ್ಲೇ ನಾನು ಮಾಡಿರೋದು, ನನಗೆ ಸಿಗೋದಿಲ್ಲ ಇಲ್ಲಿ. ಹಾಕಿ ಚೆನ್ನಾಗಿ ಕಲಸಿಬಿಟ್ರೆ ನಮಗೆ ದೇವರ ನೈವೇದ್ಯಕ್ಕೆ ಮೊಸರನ್ನ ರೆಡಿಯಾಗಿದೆ. ದಧ್ಯಾನ್ನ, ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ದಧ್ಯಾನ್ನ ರೆಡಿಯಾಗಿದೆ. ನೋಡಿ, ಇದನ್ನು ಗರ್ಭಿಣಿಯರು 4ನೇ ತಿಂಗಳಲ್ಲಿ ಇದನ್ನು ನೈವೇದ್ಯ ಮಾಡಿ ಲಲಿತಾ ಸಹಸ್ರನಾಮವನ್ನು ಓದಿ ಇದನ್ನು ನೈವೇದ್ಯ ಮಾಡಿ ತಿಂದರೆ ತುಂಬ ಒಳ್ಳೆಯದಾಗತ್ತೆ. ಆ ಹುಟ್ಟುವಂಥ ಮಗುಗೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಗರ್ಭಿಣಿಗೆ ಕೂಡ ತುಂಬ ಒಳ್ಳೆಯದು. ಆದ ಕಾರಣ ಗರ್ಭಿಣಿ ಸ್ತ್ರೀಯರ 4ನೇ ತಿಂಗಳಲ್ಲಿ ಲಲಿತಾ ಸಹಸ್ರನಾಮವನ್ನು ಓದಿ ಈ ದಧ್ಯಾನ್ನವನ್ನು ನೈವೇದ್ಯ ಮಾಡಿ ತಿನ್ನಬೇಕು. ಖಾಲಿ ಗರ್ಭಿಣಿಯರು ಮಾತ್ರ ನೈವೇದ್ಯ ಮಾಡಿ ತಿನ್ನಬೇಕಾ? ಅಲ್ಲ. ಶುಕ್ರವಾರ ಅಥವಾ ಮಂಗಳವಾರ ದೇವಿಗೆ ಈ ದಧ್ಯಾನ್ನವನ್ನು ಮಾಡಿ ಸಮರ್ಪಿಸಿದ್ದೇ ಆದಲ್ಲಿ ದೇವಿ ಸಂತೃಪ್ತಳಾಗ್ತಾಳೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾಳೆ. ಖಂಡಿತ ನಾವು ಯಾವ್ಯಾವುದೋ ಎಷ್ಟೆಷ್ಟೋ ಖರ್ಚು ಮಾಡಿ ಎಲ್ಲ ಮಾಡಬೇಕಂತಿಲ್ಲ. ನೋಡಿ, ತುಂಬ ಸಿಂಪಲ್ಲಾಗಿರುವಂಥ ಒಂದು ನೈವೇದ್ಯ, ದೇವಿಗೆ ಇಷ್ಟವಾದಂಥ ಒಂದು ನೈವೇದ್ಯ. ಎಲ್ಲರೂ ಈ ನೈವೇದ್ಯವನ್ನು ಮಾಡಿ ದೇವಿ ಕೃಪೆಗೆ ಪಾತ್ರರಾಗೋಣ. ಸರ್ವೇ ಜನ ಸುಖಿನೋ ಭವಂತು. ನೋಡಿ, ನೈವೇದ್ಯವನ್ನು ಕೂಡ ಮಾಡಿಬಿಟ್ಟೆ.
ದೇವಿಗೆ ಅರ್ಪಿಸಿ ಆಯಿತು. ಸರ್ವೇ ಜನ ಸುಖಿನೋ ಭವಂತು.